ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು 21 ಮತ್ತು 22 ಮೇ 2024 ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ನೋಡೋಣ. ಇಲ್ಲಿ ಮೊದಲನೆಯ ಪ್ರಶ್ನೆ, ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2024ರಲ್ಲಿ 400 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಯಾರು ಗೆದ್ದಿರುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ದೀಪ್ತಿ ಜೀವಾಂಜಿ ಇವರು ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2024ರಲ್ಲಿ 400 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಇಲ್ಲಿ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2024 ಇದರ ಬಗ್ಗೆ ಮಾಹಿತಿಯು ಇದರ 11ನೇ ಆವೃತ್ತಿಯಾಗಿರುತ್ತದೆ. ಇದನ್ನು ಈ ವರ್ಷ ಎಲ್ಲಿ ಆಯೋಜಿಸಲಾಯಿತು ಅಂದರೆ ಜಪಾನ್ನ ಕೋಮ್ ನಗರದಲ್ಲಿ ಆಯೋಜಿಸಲಾಯಿತು. ಇದು 17ರಿಂದ 25 ಮೇ 2024ರವರೆಗೆ ನಡೆಯಲಿರುತ್ತದೆ. ಇಲ್ಲಿ ಇಂಪಾರ್ಟೆಂಟ್ ಆದ ಮಾಹಿತಿ ಏನಾಗಿರುತ್ತದೆ, ತೆಲಂಗಾಣದವರಾದ ದೀಪ್ತಿ ಜೀವಾಂಜಿ ಇವರು 400 ಮೀಟರ್ ಓಟದಲ್ಲಿ 55.07 ಸೆಕೆಂಡುಗಳಲ್ಲಿ ಗುರಿ ತಲುಪುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇದಕ್ಕಿಂತ ಮುಂಚೆ ಇದ್ದ ದಾಖಲೆ ಯಾವುದಾಗಿರುತ್ತದೆ ಅಂದರೆ 55.12 ಸೆಕೆಂಡುಗಳಲ್ಲಿ 400 ಮೀಟರ್ ಓಟವನ್ನು ಪೂರ್ಣಗೊಳಿಸಿದ್ದು, ಇದನ್ನು ಈಗ 55.07 ಸೆಕೆಂಡುಗಳಲ್ಲಿ ದೀಪ್ತಿ ಜೀವಾಂಜಿ ಇವರು ಪೂರ್ಣಗೊಳಿಸುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇದಕ್ಕಿಂತ ಹಿಂದೆ ಇದ್ದ 55.12 ಸೆಕೆಂಡುಗಳ ದಾಖಲೆ ಅಮೆರಿಕದ ಬ್ರಯಾನ್ನ ಕ್ಲಾರ್ಕ್ ಅವರದಾಗಿತ್ತು. ಅವರ ದಾಖಲೆಯನ್ನು ಇತ್ತೀಚೆಗೆ ಇವರು ಮುರಿದಿದ್ದಾರೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇಲ್ಲಿ T20 ಇವೆಂಟ್ ಅಂದರೆ ಇದು ಮಾನಸಿಕ ವಿಕಲಾಂಗ ಕ್ರೀಡಾಪಟುಗಳಿಗೆ ಈ T20 ಇವೆಂಟ್ ಅಂತ ಕರೆಯಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಭಯೋತ್ಪಾದನಾ ವಿರೋಧಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಮೇ 21ರಂದು ಭಾರತದಲ್ಲಿ ಭಯೋತ್ಪಾದನಾ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಮೇ 21ರಂದೇ ಯಾಕೆ ಭಾರತದಲ್ಲಿ ಭಯೋತ್ಪಾದನಾ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ ಅಂದರೆ ಮೇ 21 1991ರಂದು ನಡೆದ ಘಟನೆಯಾಗಿರುತ್ತದೆ. ಅದು ಏನಂದರೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು 21 ಮೇ 1991ರಂದು ಚೆನ್ನೈ ಸಮೀಪದ ಶ್ರೀಪೆರಂಬದೂರ್ ಎಂಬ ಹಳ್ಳಿಯಲ್ಲಿ LTTE ಆತ್ಮಹತ್ಯಾ ಬಾಂಬರ್ನಿಂದ ಕೊಲ್ಲಲ್ಪಟ್ಟರು. ಈ ದಿನವನ್ನು ವಿರೋಧಿಸುವುದಕ್ಕಾಗಿ ಭಯೋತ್ಪಾದನಾ ವಿರೋಧಿ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಇದನ್ನು ಮೊದಲ ಬಾರಿಗೆ ಈ ಭಾರತದಲ್ಲಿ ಭಯೋತ್ಪಾದನಾ ವಿರೋಧಿ ದಿನವನ್ನು 1992ರಲ್ಲಿ ಆಚರಿಸಲು ಪ್ರಾರಂಭಿಸಿದರು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. 2024-25ರ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಥವಾ CIIನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಸಂಜೀವ್ ಪುರಿ ಅವರು ಭಾರತೀಯ ಕೈಗಾರಿಕಾ ಒಕ್ಕೂಟದ CIIನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ. ಇಲ್ಲಿ ಭಾರತೀಯ ಕೈಗಾರಿಕಾ ಒಕ್ಕೂಟ ಅಥವಾ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಇದರ ಬಗ್ಗೆ ಮಾಹಿತಿ ಇದನ್ನು 1895ರಲ್ಲಿ ಪ್ರಾರಂಭಿಸಲಾಯಿತು. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡೋದಕ್ಕೆ ನಮ್ಮ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಭಾರತದ ಐಸ್ ಕ್ರೀಮ್ ಮ್ಯಾನ್ ಎಂದು ಕರೆಯಲ್ಪಡುವ ಕೈಗಾರಿಕೋದ್ಯಮಿ ನಿಧನರಾದರು. ಅವರ ಹೆಸರೇನಾಗಿರುತ್ತದೆ? ಇದು ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ರಘುನಂದನ್ ಕಾಮತ್ ಆಗಿರುತ್ತಾರೆ ಐಸ್ ಕ್ರೀಮ್ ಮ್ಯಾನ್. ಇಲ್ಲಿ ನೆನಪಿಟ್ಟುಕೊಳ್ಳಿ, ಐಸ್ ಕ್ರೀಮ್ ಮ್ಯಾನ್ ಎಂದೇ ಖ್ಯಾತರಾಗಿದ್ದ ನ್ಯಾಚುರಲ್ ಐಸ್ ಕ್ರೀಮ್ ಸಂಸ್ಥಾಪಕರಾದ ರಘುನಂದನ್ ಕಾಮತ್ ಇವರು ಮೇ 17ರಂದು 70ನೇ ವಯಸ್ಸಿನಲ್ಲಿ ಮುಂಬೈನಲ್ಲಿ ನಿಧನರಾಗಿರುತ್ತಾರೆ. ಈ ಮಾಹಿತಿ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತದೆ ಅಂದರೆ ಇವರು ನಮ್ಮ ಕರ್ನಾಟಕದವರಾಗಿರುತ್ತಾರೆ. ಇವರು 1954ರಲ್ಲಿ ಮುಲ್ಕಿಯಲ್ಲಿ ಜನಿಸಿದವರಾಗಿರುವುದರಿಂದ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಇವರನ್ನು ಐಸ್ ಕ್ರೀಮ್ ಮ್ಯಾನ್ ಎಂದು ಕರೆಯಲಾಗುತ್ತದೆ. ಯಾರನ್ನು? ರಘುನಂದನ್ ಕಾಮತ್ ಅವರನ್ನು. ಇಲ್ಲಿ ಇವರು 1984ರಲ್ಲಿ ಮುಂಬೈನಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ಸಂಸ್ಥೆಯನ್ನು ಪ್ರಾರಂಭಿಸಿದವರಾಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. 2023ರ ಸ್ವಾಭಿಮಾನಿ ಪುಸ್ತಕ ಪ್ರಶಸ್ತಿಯಲ್ಲಿ ಎಷ್ಟು ಕೃತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. 6 ಕೃತಿಗಳಿಗೆ ಸ್ವಾಭಿಮಾನಿ ಪುಸ್ತಕ ಪ್ರಶಸ್ತಿಯನ್ನು 2023ರ ಸಾಲಿನಲ್ಲಿ ನೀಡಲಾಗಿರುತ್ತದೆ. ಇಲ್ಲಿ 2023ರ ಸಾಲಿನಲ್ಲಿ ಅಂದರೆ 2023ರ ಸಾಲಿನಲ್ಲಿ ಬಿಡುಗಡೆ ಮಾಡಲಾಗಿರುವ ಕೃತಿಗಳು ಅಥವಾ ಪುಸ್ತಕಗಳಿಗೆ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇದರಲ್ಲಿ ಒಟ್ಟಾಗಿ 150 ಪುಸ್ತಕಗಳು
2023ರಲ್ಲಿ ಪಬ್ಲಿಷ್ ಆಗಿದ್ದ ಪುಸ್ತಕಗಳನ್ನು ಈ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿದ್ದರು. ಅದರಲ್ಲಿ 6 ಕೃತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ 6 ಕೃತಿಗಳು ಯಾವುದಂತ ನೋಡೋಣ. ಮೊದಲನೆಯದಾಗಿ ಶ್ರೀ HSM ಪ್ರಕಾಶ್ ಅವರು ಬರೆದ ನಮ್ಮಂಥ ಬಲ್ಲಿದವರು ಎನ್ನುವ ಅನುವಾದ ಪುಸ್ತಕಗಳಿಗೆ ಈ ಪ್ರಶಸ್ತಿ ದೊರಕಿದೆ. ಎರಡನೆಯದಾಗಿ ಪ್ರೊಫೆಸರ್ HT ಪೋತೆ ಇವರು ಬರೆದ ಬಾಬಾ ಸಾಹೇಬರ ಲಂಡನ್ ಮನೆಯಲ್ಲಿ ಎನ್ನುವ ಪ್ರವಾಸ ಕಥನಕ್ಕೆ ಈ ಪ್ರಶಸ್ತಿ ದೊರಕಿದೆ. ಫಾತಿಮಾ ರಲಿಯಾ ಅವರು ಬರೆದಿರುವ ಒಡೆಯಲಾರದ ಒಡಪು ಎನ್ನುವ ಕಥಾ ಸಂಕಲನಕ್ಕೆ ಪ್ರಶಸ್ತಿ ದೊರಕಿದೆ. ಮತ್ತು ಸಂತೋಷ್ ನಾಯಕ್ ಬರೆದಿರುವ ಹೊಸ ವಿಲಾಸದ ಹೆಜ್ಜೆಗಳು ಎನ್ನುವ ಕಥಾ ಸಂಕಲನಕ್ಕೆ ಸ್ವಾಭಿಮಾನಿ ಪುಸ್ತಕ ಪ್ರಶಸ್ತಿ ದೊರಕಿರುತ್ತದೆ. ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಇವರು ಬರೆದಿರುವ ಜ್ಯೋತಿಬಾ ಫುಲೆ ಎನ್ನುವ ವ್ಯಕ್ತಿ ಚಿತ್ರಣಕ್ಕೆ ಸ್ವಾಭಿಮಾನಿ ಪುಸ್ತಕ ಪ್ರಶಸ್ತಿ ದೊರಕಿದೆ. ಮತ್ತು ಡಾಕ್ಟರ್ MS ಮಣಿ ಇವರು ಬರೆದಿರುವ ಗವಿಮಾರ್ಗ ಎನ್ನುವ ಲೇಖನ ಸಂಕಲನಕ್ಕೆ ಸ್ವಾಭಿಮಾನಿ ಪುಸ್ತಕ ಪ್ರಶಸ್ತಿ ದೊರಕಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಈ ಮಾಹಿತಿಯನ್ನು ಕೂಡ ನೆನಪಿಟ್ಟುಕೊಳ್ಳಿ. ಕರ್ನಾಟಕದಲ್ಲಿ ಶಿವರಾಮ ಕಾರಂತ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತದೆ. ನಿಮಗೆ ಗೊತ್ತಿರಬಹುದು, ಇವರೊಬ್ಬರು ಸಾಹಿತಿಯಾಗಿರುತ್ತಾರೆ. ಇವರ ಹೆಸರಿನಲ್ಲಿ ಮೂಡಬಿದಿರೆಯಲ್ಲಿ ಶಿವರಾಮ ಕಾರಂತ ಪ್ರತಿಷ್ಠಾನ ನೀಡುವ ಶಿವರಾಮ ಕಾರಂತ ಪ್ರಶಸ್ತಿಯನ್ನು 2024ರಲ್ಲಿ ನೀಡಲಾಯಿತು. ಇಲ್ಲಿ ಲೇಖಕರಾದ ಚಿನ್ನಸ್ವಾಮಿ ಮುಡ್ಲಾಕೂರು ಮತ್ತು ಜಾನಪದ ವಿದ್ವಾಂಸರಾದ ಮೈಸೂರಿನ ಪ್ರೊಫೆಸರ್ ಕೃಷ್ಣಮೂರ್ತಿ ಹನೂರು ಇವರಿಗೆ 2024ರಲ್ಲಿ ಶಿವರಾಮ ಕಾರಂತ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಈ ಪ್ರಶಸ್ತಿಯ ಅಡಿಯಲ್ಲಿ 5,000 ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. 3ನೇ ಆವೃತ್ತಿಯ ಎಲ್ಬೋರ್ಡ್ ಕಪ್ನಲ್ಲಿ ಭಾರತೀಯ ಬಾಕ್ಸರ್ಸ್ಗಳು ಎಷ್ಟು ಪದಕಗಳನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, 12 ಪದಕಗಳನ್ನು ಗೆದ್ದಿದ್ದಾರೆ. 3ನೇ ಆವೃತ್ತಿಯ ಎಲ್ಬೋರ್ಡ್ ಕಪ್ನಲ್ಲಿ. ನಿಮಗೆ ಗೊತ್ತೇ ಆಗಿರಬಹುದು, ಎಲ್ಬೋರ್ಡ್ ಕಪ್ ಅಂದರೆ ಈ ಟೂರ್ನಮೆಂಟ್ನಲ್ಲಿ ಬಾಕ್ಸರ್ಸ್ಗಳು ಪಂದ್ಯವನ್ನು ಆಡುತ್ತಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ. 3ನೇ ಆವೃತ್ತಿಯ ಎಲ್ಬೋರ್ಡ್ ಕಪ್ 2024ರಲ್ಲಿ ನಡೆಸಲಾಯಿತು. ಇದನ್ನು ಕಜಕಿಸ್ತಾನದ ರಾಜಧಾನಿಯಾದ ಅಸ್ತಾನಾದಲ್ಲಿ ನಡೆಸಲಾಗಿರುತ್ತದೆ. ಇದು 12ರಿಂದ 19 ಮೇ 2024ರವರೆಗೆ ನಡೆಯಿತು. ಇಲ್ಲಿ ಈ ಪಂದ್ಯಾವಳಿಯಲ್ಲಿ ಭಾರತವು 2 ಚಿನ್ನ, 2 ಬೆಳ್ಳಿ ಮತ್ತು 8 ಕಂಚಿನ ಪದಕಗಳೊಂದಿಗೆ ಈ ಟೂರ್ನಮೆಂಟನ್ನು ಪೂರ್ಣಗೊಳಿಸುತ್ತದೆ. ಇಲ್ಲಿ 2 ಚಿನ್ನವನ್ನು ಗೆದ್ದ ಅಭ್ಯರ್ಥಿಗಳು ಯಾರೆಂತ ನೋಡುವುದಾದಲ್ಲಿ, ಒಬ್ಬರು ಮೀನಾಕ್ಷಿ ಇವರು 48 kg ಮಹಿಳೆಯರ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದರು. ಮತ್ತು ನಿಖತ್ ಜರೀನ್ ಇವರ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇವರು ಭಾರತದ ನಂಬರ್ 1 ಬಾಕ್ಸರ್ ಆಗಿರುತ್ತಾರೆ. ನಿಖತ್ ಜರೀನ್ ಇವರು 52 kg ಮಹಿಳೆಯರ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದರು. ಹಾಗೆ ಇನ್ನು ಇತರ ಮಾಹಿತಿಗಳು ಇದೆ, ಇವುಗಳನ್ನು ನೀವು ಓದಿಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಫೋರ್ಬ್ಸ್ ವಿಶ್ವದ ಅತಿ ಹೆಚ್ಚು ಆದಾಯ ಗಳಿಸಿರುವ ಕ್ರೀಡಾಪಟುಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಎ, ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಫೋರ್ಬ್ಸ್ ವಿಶ್ವದ ಅತಿ ಹೆಚ್ಚು ಆದಾಯ ಗಳಿಸುವ ಕ್ರೀಡಾಪಟುಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಇಲ್ಲಿ ಫೋರ್ಬ್ಸ್ ಅಂದರೆ ಇದೊಂದು ಸಂಸ್ಥೆಯಾಗಿರುತ್ತದೆ. ಈ ಸಂಸ್ಥೆಯು ವಿಶ್ವದ ಅತಿ ಹೆಚ್ಚು ಆದಾಯ ಗಳಿಸಿರುವ ಕ್ರೀಡಾಪಟುಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಇದರಲ್ಲಿ ಮೊದಲನೆಯ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರಾಗಿರುತ್ತಾರೆ. ಇವರ ಆದಾಯ ಎಷ್ಟಾಗಿರುತ್ತದೆ ಅಂದರೆ $260 ಮಿಲಿಯನ್ ಆಗಿರುತ್ತದೆ. ಇಲ್ಲಿ ಇವರು ಸಾಕರ್ ಗೇಮ್ ಅಥವಾ ಇದನ್ನು ಫುಟ್ಬಾಲ್ ಅಂತ ಕೂಡ ಕರೆಯಲಾಗುತ್ತದೆ, ಫುಟ್ಬಾಲ್ ಆಟಗಾರ ಆಗಿರುತ್ತಾರೆ. ಫೋರ್ಬ್ಸ್ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಜಾನ್ ರಹ್ಮ್ ಇದ್ದಾರೆ. ಇವರು ಗಾಲ್ಫ್ ಆಟಗಾರ ಆಗಿರುತ್ತಾರೆ. ಇವರು $218 ಮಿಲಿಯನ್ ಆದಾಯವನ್ನು ಹೊಂದುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಮತ್ತು 3ನೇ ಸ್ಥಾನದಲ್ಲಿ ಲಿಯೋನೆಲ್ ಮೆಸ್ಸಿ ಇದ್ದಾರೆ. ಇವರು ಕೂಡ ಫುಟ್ಬಾಲ್ ಅಥವಾ ಸಾಕರ್ ಆಟಗಾರ ಆಗಿರುತ್ತಾರೆ. ಇವರು $135 ಮಿಲಿಯನ್ ಆದಾಯವನ್ನು ಹೊಂದುವ ಮೂಲಕ ಫೋರ್ಬ್ಸ್ ವಿಶ್ವದ ಅತಿ ಹೆಚ್ಚು ಆದಾಯ ಕ್ರೀಡಾಪಟುಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಆಕ್ಸೆಸ್ ನೌ ಸಂಸ್ಥೆ ಬಿಡುಗಡೆ ಮಾಡಿರುವ ಗ್ಲೋಬಲ್ ಇಂಟರ್ನೆಟ್ ಶಟ್ಡೌನ್ ರಿಪೋರ್ಟ್ನಲ್ಲಿ ಯಾವ ದೇಶ ಮೊದಲನೆಯ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಭಾರತ ದೇಶವು ಈ ಗ್ಲೋಬಲ್ ಇಂಟರ್ನೆಟ್ ಶಟ್ಡೌನ್ ರಿಪೋರ್ಟ್ನಲ್ಲಿ ಮೊದಲನೆಯ ಸ್ಥಾನದಲ್ಲಿದೆ. ಇಂಟರ್ನೆಟ್ ಶಟ್ಡೌನ್ ಮಾಡುವುದರಲ್ಲಿ ಒಟ್ಟಾಗಿ ಭಾರತದಲ್ಲಿ 116 ಬಾರಿ ಇಂಟರ್ನೆಟ್ ಶಟ್ಡೌನ್ ಆಗಿರುತ್ತದೆ. ಇದು ಈ ರಿಪೋರ್ಟ್ ಗ್ಲೋಬಲ್ ಇಂಟರ್ನೆಟ್ ಶಟ್ಡೌನ್ ರಿಪೋರ್ಟ್ನ 42% ಭಾರತದಲ್ಲಿ ಆಗಿರುತ್ತದೆ ಶಟ್ಡೌನ್ ಆಗಿರುವುದು. ಇದರಲ್ಲಿ ಹೈಯೆಸ್ಟಾಗಿ ಯಾವ ರಾಜ್ಯದಲ್ಲಿ ಶಟ್ಡೌನ್ ಆಗಿದೆ ಅಂದರೆ ಮಣಿಪುರ ರಾಜ್ಯ ಇದರಲ್ಲಿ ಮೊದಲು ಬರುತ್ತದೆ. ಶಟ್ಡೌನ್ ಆದದಲ್ಲಿ ಇಂಟರ್ನೆಟ್ 2ನೇ ಸ್ಥಾನದಲ್ಲಿದೆ ಪಂಜಾಬ್. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಪ್ರಪಂಚದ ಮೊದಲ ಹೈಸ್ಪೀಡ್ 6G ಡಿವೈಸ್ ಅಥವಾ ಸಾಧನವನ್ನು ಯಾವ ದೇಶ ಬಿಡುಗಡೆ ಮಾಡಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಜಪಾನ್ ದೇಶವು 6G ಡಿವೈಸ್ ಅನ್ನು ಬಿಡುಗಡೆ ಮಾಡಿರುತ್ತದೆ. ನಿಮಗೆ ಗೊತ್ತೇ ಆಗಿರಬಹುದು 6G ಅಂದರೆ
4G 5G ಇರುತ್ತದಲ್ಲ, ಹಾಗೆ 6G ಡಿವೈಸ್ ಆಗಿರುತ್ತದೆ. ಇದು ಎಲ್ಲಿ ಬಿಡುಗಡೆ ಮಾಡಲಾಯಿತು ಅಂದರೆ ಮೊದಲ ಬಾರಿಗೆ ಜಪಾನ್ನಲ್ಲಿ ಬಿಡುಗಡೆ ಮಾಡಲಾಗಿರುತ್ತದೆ. ಇದರಲ್ಲಿ 6G ಡಿವೈಸ್ನಲ್ಲಿ ಪ್ರತಿ ಸೆಕೆಂಡಿಗೆ 100 ಗಿಗಾ ಬಿಟ್ಗಳ ಡಾಟಾ ಪ್ರಸರಣ ಆಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಇರಾನ್ ದೇಶದ ಅಧ್ಯಕ್ಷರು ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದರು. ಅವರ ಹೆಸರೇನಾಗಿರುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಇಬ್ರಾಹಿಂ ರೈಸಿ ಆಗಿರುತ್ತಾರೆ. ಇವರು ಹೆಲಿಕಾಪ್ಟರ್ ಅಪಘಾತದಿಂದ ನಿಧನರಾಗಿರುತ್ತಾರೆ. ಇವರು ಇರಾನ್ನ ಅಧ್ಯಕ್ಷರಾಗಿದ್ದರು. ಇದರ ಕಂಪ್ಲೀಟ್ ಆದ ಮಾಹಿತಿ ನೋಡೋಣ. ಹೆಲಿಕಾಪ್ಟರ್ ದುರಂತದಲ್ಲಿ ಇರಾನ್ ಅಧ್ಯಕ್ಷರಾದ ಇಬ್ರಾಹಿಂ ರೈಸಿ ಅವರು ನಿಧನರಾಗಿರುತ್ತಾರೆ. ಇವರು ಆವಾಗ 63 ವಯಸ್ಸಾಗಿತ್ತು. ಹಾಗೆಯೇ ಇದರಲ್ಲಿ ಈ ಅಪಘಾತದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿದ್ದ ಅಮೀರ್ ಅಬ್ದುಲ್ಲಾಹಿಯಾನ್ ಅವರು ಇದ್ದರು. ಇವರು ಕೂಡ ನಿಧನರಾಗಿರುತ್ತಾರೆ. ಈ ಘಟನೆ ಎಲ್ಲಿ ಸಂಭವಿಸಿತು ಅಂದರೆ ಅಜರ್ಬೈಜಾನ್ ಪ್ರಾಂತ್ಯದ ಗುಡ್ಡ ಪ್ರದೇಶದಲ್ಲಿ ಈ ದುರಂತವು ನಡೆದಿರುತ್ತದೆ. ಇದು ಜೋಲ್ಪಾ ವಲಯದಲ್ಲಿ ಅಪಘಾತಕ್ಕೀಡಾಗಿರುತ್ತದೆ. ಇಲ್ಲಿ ಇವರು ಅಜರ್ಬೈಜಾನ್ನಲ್ಲಿ ಅರಾಸ್ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಅಣೆಕಟ್ಟು ಉದ್ಘಾಟನೆಗೆ ಹೋಗಿದ್ದ ಸಮಯದಲ್ಲಿ ಈ ಘಟನೆಯು ನಡೆದಿರುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಹಾಗೆ ಈಗ ಇರಾನ್ನ ಅಧ್ಯಕ್ಷರಾಗಿ ಯಾರು ನೇಮಕವಾಗಿದ್ದಾರೆ ಅಂದರೆ ಉಪಾಧ್ಯಕ್ಷರಾಗಿದ್ದ ಮೊಹಮ್ಮದ್ ಮುಕ್ಬರ್ ಅವರು ಹಂಗಾಮಿ ಅಧ್ಯಕ್ಷರಾಗಿ ಇರಾನ್ನ ಅಧ್ಯಕ್ಷರಾಗಿ ನೇಮಕಗೊಂಡಿರುತ್ತಾರೆ. ಈ ಮಾಹಿತಿಗಳು ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಇಟಾಲಿಯನ್ ಓಪನ್ಸ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಈಗಾ ಸ್ವಿಯಾಟೆಕ್. ಇವರು ಇಟಾಲಿಯನ್ ಓಪನ್ಸ್ನಲ್ಲಿ ಮಹಿಳೆಯರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಇಲ್ಲಿ ನೆನಪಿಟ್ಕೊಳ್ಳಿ, ಈಗಾ ಸ್ವಿಯಾಟೆಕ್ ಇವರ ಹೆಸರು ಇಂಪಾರ್ಟೆಂಟ್ ಆಗಿರುತ್ತದೆ. ಇವರು ವಿಶ್ವದ ನಂಬರ್ 1 ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿರುತ್ತಾರೆ. ಇವರ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಇವರು ಇಟಾಲಿಯನ್ ಓಪನ್ಸ್ನಲ್ಲಿ ಮಹಿಳೆಯರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಈ ಇಟಾಲಿಯನ್ ಓಪನ್ಸ್ನಲ್ಲಿ ಪುರುಷರಲ್ಲಿ ಯಾರು ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂದರೆ ಅಲೆಕ್ಸಾಂಡರ್ ಜ್ವೆರೇವ್ ಅವರು ಗೆದ್ದಿರುತ್ತಾರೆ. ಇವರು ಜರ್ಮನಿ ದೇಶದ ಆಟಗಾರ ಆಗಿರುತ್ತಾರೆ. ಅಲೆಕ್ಸಾಂಡರ್ ಜ್ವೆರೇವ್ ಇವರು ಇಟಾಲಿಯನ್ ಓಪನ್ಸ್ನಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇಲ್ಲಿ ಈಗಾ ಸ್ವಿಯಾಟೆಕ್ ಇವರು ಮಹಿಳೆಯರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇವರು ಪೋಲೆಂಡ್ ದೇಶದ ಆಟಗಾರ್ತಿಯಾಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಇಂಗ್ಲಿಷ್ ಪ್ರೀಮಿಯರ್ ಲೀಗ್ 2023-24 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಮ್ಯಾಂಚೆಸ್ಟರ್ ಸಿಟಿ ಇಂಗ್ಲಿಷ್ ಪ್ರೀಮಿಯರ್ ಲೀಗ್ 2023-24 ಪ್ರಶಸ್ತಿಯನ್ನು ಗೆದ್ದಿರುತ್ತದೆ. ಇಲ್ಲಿ ಈ ಒಂದು ಮಾಹಿತಿಯನ್ನು ನೆನಪಿಟ್ಕೊಳ್ಳಿ. ಈ ಮ್ಯಾಂಚೆಸ್ಟರ್ ಸಿಟಿ ತಂಡ ಉಂಟಲ್ಲ, ಇಂಗ್ಲಿಷ್ ಪ್ರೀಮಿಯರ್ ಲೀಗನ್ನು ಸತತವಾಗಿ 4 ಬಾರಿ ಗೆದ್ದುಕೊಂಡು ಬಂದಿದೆ. 2020-21 ಸಾಲಿನಿಂದ ಸತತವಾಗಿ 2023-24 4 ಬಾರಿ ಗೆದ್ದುಕೊಂಡು ಬಂದಿರುತ್ತದೆ. ಇಲ್ಲಿ ಈ ಇಂಗ್ಲಿಷ್ ಪ್ರೀಮಿಯರ್ ಲೀಗ್ ಮೊದಲ ಬಾರಿಗೆ 1992ರಲ್ಲಿ ಈ ಲೀಗನ್ನು ಪ್ರಾರಂಭಿಸಿದ್ದು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಅಡ್ಮಿನಿಸ್ಟ್ರೇಷನ್ ಆಫ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಕಾನ್ಫರೆನ್ಸ್ನಲ್ಲಿ ಭಾರತದ ಪ್ರಗತಿಪರ ಹಾದಿ ಎನ್ನುವ ಒಂದು ಸಮ್ಮೇಳನವನ್ನು ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಗುವಾಹಟಿಯಲ್ಲಿ ಆಯೋಜಿಸಲಾಗಿರುತ್ತದೆ. ಇದರ ಕಂಪ್ಲೀಟ್ ಆದ ಮಾಹಿತಿಯನ್ನು ನೋಡೋಣ. ಇದು ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ. ಯಾಕೆ ಅಂತ ಮುಂದೆ ತಿಳಿಸ್ತೇನೆ. ಮೊದಲು ಈ 18ರಿಂದ 19 ಮೇ 2024 ಅಸ್ಸಾಂನ ಗುವಾಹಟಿಯಲ್ಲಿ ಅಪರಾಧ ನ್ಯಾಯ ವ್ಯವಸ್ಥೆಯ ಆಡಳಿತದಲ್ಲಿ ಭಾರತದ ಪ್ರಗತಿಪರ ಹಾದಿ ಎಂಬ 2 ದಿನಗಳ ಸಮ್ಮೇಳನವನ್ನು ಆಯೋಜಿಸಲಾಗಿರುತ್ತದೆ. ಇಲ್ಲಿ ಈ ಆಯೋಜನೆಯನ್ನು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯವು ಈ ಒಂದು ಸಮ್ಮೇಳನವನ್ನು ಆಯೋಜಿಸಿರುತ್ತದೆ. ಇದರ ಮೇನ್ ಉದ್ದೇಶ ಇಂಪಾರ್ಟೆಂಟ್ ಆಗಿರುತ್ತದೆ, ನೋಡಿಕೊಳ್ಳಿ. ಇದು ಬ್ರಿಟಿಷರ ಕಾಲದ ಕ್ರಿಮಿನಲ್ ಕಾನೂನುಗಳನ್ನು ರದ್ದುಪಡಿಸುವ ಮತ್ತು ದೇಶದಲ್ಲಿ ಅಪರಾಧ ನ್ಯಾಯ ವ್ಯವಸ್ಥೆಗೆ ಸಂಬಂಧಿಸಿದ ಹೊಸ ಕಾನೂನನ್ನು ಜಾರಿಗೆ ತರುವಲ್ಲಿ, ನೆನಪಿಟ್ಟುಕೊಳ್ಳಿ, ಹೊಸ ಕಾನೂನನ್ನು ಜಾರಿಗೆ ತರುವಲ್ಲಿ ಸರ್ಕಾರವು ಇತ್ತೀಚಿನ ಬದಲಾವಣೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ಸಮ್ಮೇಳನವನ್ನು ಆಯೋಜಿಸಲಾಗಿರುತ್ತದೆ. ಇಲ್ಲಿ ಹೊಸ ಕಾನೂನುಗಳು ಜಾರಿಗೆ ತರುವಲ್ಲಿ ಅಂತ ಹೇಳಿದ್ದಾರೆ ಅಲ್ಲ, ಈ ಹೊಸ ಕಾನೂನುಗಳು ಯಾವುದಾಗಿರುತ್ತದೆ ಅಂತ ನೀವು ಕೇಳುವುದಾದಲ್ಲಿ ಇಲ್ಲಿ 3 ಕಾನೂನುಗಳನ್ನು ತರಲಾಯಿತು. ಕ್ರಿಮಿನಲ್ ಸಿಸ್ಟಮ್ ಜಸ್ಟಿಸ್ಗೆ ಸಂಬಂಧಿಸಿದ 3 ಹೊಸ ಕಾನೂನುಗಳನ್ನು ಜಾರಿಗೆ ತರಲಾಗುತ್ತದೆ. ಮೊದಲನೆಯ ಕಾನೂನು ಭಾರತೀಯ ನ್ಯಾಯ ಸಂಹಿತಾ ಕಾನೂನು 2023. ಇದು ಭಾರತೀಯ ದಂಡ ಸಂಹಿತೆ 1860 ಕಾನೂನನ್ನು ಬದಲಿಸುತ್ತದೆ. ಎರಡನೆಯ ಕಾನೂನು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತಾ 2023 ಕಾನೂನು. ಇದು ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ 1973 ಬದಲಿಸಲಿದೆ. ಮತ್ತು ಮೂರನೆಯ ಕಾನೂನು
ಭಾರತೀಯ ಸಾಕ್ಷಿ ಅಧಿನಿಯಂ ಕಾನೂನು 2023. ಇದು ಭಾರತೀಯ ಪುರಾವೆ ಕಾಯ್ದೆ 1872 ಈ ಕಾನೂನನ್ನು ಬದಲಿಸಿರುತ್ತದೆ. ಈ 3 ಕಾನೂನುಗಳನ್ನು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ಗೆ ಸಂಬಂಧಿಸಿರುತ್ತದೆ. ಈ 3 ಹೊಸ ಕಾನೂನುಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ಒಂದು ಸಮ್ಮೇಳನವನ್ನು ಆಯೋಜಿಸಲಾಗಿರುತ್ತದೆ. ಈ 3 ಕಾನೂನುಗಳು ಜುಲೈ 1, 2024 ಜಾರಿಗೆ ತರಲಾಗುವುದು ಎಂದು ಭಾರತದ ರಾಷ್ಟ್ರಪತಿಗಳು ಸೂಚಿಸಿರುತ್ತಾರೆ. ಈ ಎಲ್ಲ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಇದು ಎಕ್ಸಾಮ್ಸ್ಗಳಿಗೆ ಇಂಪಾರ್ಟೆಂಟ್ ಆಗಿರುತ್ತದೆ. ಯಾಕೆಂದರೆ ಒಂದು ನೂತನವಾದ ಕಾನೂನು ಆಗಿರುತ್ತದಲ್ಲ, ಹೊಸ 3 ಕಾನೂನು ಆಗಿರುವುದರಿಂದ ಇದು ಕೂಡ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ಗೆ ಆಗಿರೋ ಕಾನೂನು ಆಗಿರುತ್ತದೆ. ನೆನಪಿಟ್ಟುಕೊಳ್ಳಿ. ಇತ್ತೀಚೆಗೆ ವಿಶ್ವದ ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ ಅನ್ನು ಏರಿದ ಅತ್ಯಂತ ಹಿರಿಯ ಭಾರತೀಯ ಮಹಿಳೆ ಯಾರಾಗಿರುತ್ತಾರೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಜ್ಯೋತಿ ಆತ್ರೆ ಅವರು 55ನೇ ವಯಸ್ಸಿನವರಾಗಿರುತ್ತಾರೆ. ಇವರು ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ ಅನ್ನು ಏರಿದ ಅತ್ಯಂತ ಹಿರಿಯ ಭಾರತೀಯ ಮಹಿಳೆ ಆಗಿರುತ್ತಾರೆ. ನೆನಪಿಟ್ಟುಕೊಳ್ಳಿ. ಜ್ಯೋತಿ ಆತ್ರೆ 55 ವರ್ಷದಲ್ಲಿ ಮೌಂಟ್ ಎವರೆಸ್ಟ್ ಅನ್ನು ಏರಿದವರಾಗಿರುತ್ತಾರೆ. ಇವರು ಮಧ್ಯಪ್ರದೇಶದವರಾಗಿರುತ್ತಾರೆ. ಈ ಮಾಹಿತಿ ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಮೊದಲ ಬಾಹ್ಯಾಕಾಶ ಪ್ರವಾಸಿ ಅಥವಾ ಇಂಡಿಯಾಸ್ ಫಸ್ಟ್ ಸ್ಪೇಸ್ ಟೂರಿಸ್ಟ್ ಆಗಿ ಯಾರು ಹೊರಹೊಮ್ಮಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಗೋಪಿ ತೋಟಕೂರ. ಇವರು ಭಾರತದ ಮೊದಲ ಬಾಹ್ಯಾಕಾಶ ಪ್ರವಾಸಿಯಾಗಿರುತ್ತಾರೆ. ಇವರು ಯಾವ ಮಿಷನ್ನಲ್ಲಿ ಹೋಗಿದ್ದಾರೆ ಅಂದರೆ ಬ್ಲೂ ಆರಿಜಿನ್ NS-25 ಎನ್ನುವ ಮಿಷನ್ನಲ್ಲಿ ಹೋಗಿದ್ದಾರೆ. ಇದರಲ್ಲಿ ಒಟ್ಟಾಗಿ 6 ಸದಸ್ಯರಿದ್ದರು. 6 ಸದಸ್ಯರಲ್ಲಿ ಒಬ್ಬರು ಭಾರತದವರಾಗಿರುತ್ತಾರೆ, ಗೋಪಿ ತೋಟಕೂರ ಇವರು. ಇದರಲ್ಲಿ ಒಂದು ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ವಿಂಗ್ ಕಮಾಂಡರ್ ಆಗಿರುವ ರಾಕೇಶ್ ಶರ್ಮಾ ಇವರು ಇದ್ದಾರಲ್ಲ, ಇವರು 1984ರಲ್ಲಿ ಬಾಹ್ಯಾಕಾಶ ಯಾನವನ್ನು ಕೈಗೊಂಡ ಮೊದಲ ಭಾರತೀಯ ಆಗಿರುತ್ತಾರೆ. ನೆನಪಿಟ್ಟುಕೊಳ್ಳಿ. ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಇವರು 1984ರಲ್ಲಿ ಬಾಹ್ಯಾಕಾಶ ಯಾನವನ್ನು ಕೈಗೊಂಡ ಮೊದಲ ಭಾರತೀಯ. ಆದರೆ ಗೋಪಿ ತೋಟಕೂರ ಇವರು ಮೊದಲ ಸ್ಪೇಸ್ ಟೂರಿಸ್ಟ್ ಆಗಿರುತ್ತಾರೆ, ಭಾರತದವರು. ಇಂಡಿಯಾಸ್ ಫಸ್ಟ್ ಸ್ಪೇಸ್ ಟೂರಿಸ್ಟ್ ಆಗಿರುತ್ತಾರೆ ಗೋಪಿ ತೋಟಕೂರ ಇವರು. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಭಾರತೀಯ ಸೇನೆಗೆ ಹಸ್ತಾಂತರಿಸಲಾದ AK-203 ಅಸಾಲ್ಟ್ ರೈಫಲ್ ಅನ್ನು ಯಾರ ದೇಶದೊಂದಿಗೆ ತಯಾರಿಸಲಾಗುತ್ತಿದೆ? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ರಷ್ಯಾ ಮತ್ತು ಭಾರತ ದೇಶ ಜಂಟಿಯಾಗಿ AK-203 ಅಸಾಲ್ಟ್ ರೈಫಲ್ ಅನ್ನು ತಯಾರಿಸಲಾಗುತ್ತಿದೆ. ಇದರ ಬಗ್ಗೆ ಮಾಹಿತಿ ನೋಡೋಣ. ಭಾರತೀಯ ಸೇನೆಯು ರಷ್ಯಾದ AK-203 ಆಕ್ರಮಣಕಾರಿ ರೈಫಲ್ಗಳ 27,000 ಯೂನಿಟ್ಗಳ ಮೊದಲ ಬ್ಯಾಚ್ ಅನ್ನು ಸ್ವೀಕರಿಸಿರುತ್ತದೆ. ನೆನಪಿಟ್ಟುಕೊಳ್ಳಿ. 20,000 ಯೂನಿಟ್ಗಳ ಮೊದಲ ಬ್ಯಾಚ್ AK-203 ರೈಫಲ್ ಸಿಕ್ಕಿರುತ್ತದೆ ಭಾರತದ ಸೈನ್ಯಕ್ಕೆ. ಇಲ್ಲಿ 2021ನೇ ಭಾರತ ಮತ್ತು ರಷ್ಯಾದ ಒಪ್ಪಂದದ ಪ್ರಕಾರ ರಷ್ಯಾದಿಂದ ತಂತ್ರಜ್ಞಾನ ವರ್ಗಾವಣೆಯೊಂದಿಗೆ 6.1 ಲಕ್ಷಕ್ಕೂ ಹೆಚ್ಚು AK-203 ಅಸಾಲ್ಟ್ ರೈಫಲ್ಗಳನ್ನು ಭಾರತದಲ್ಲಿ ತಯಾರಿಸಲಾಗುತ್ತದೆ. ಈ ಉದ್ದೇಶಕ್ಕಾಗಿ ನೆನಪಿಟ್ಟುಕೊಳ್ಳಿ, 2019ರಲ್ಲಿ ಉತ್ತರ ಪ್ರದೇಶದ ಕೋರ್ವಾದಲ್ಲಿ ಜಂಟಿ ಉದ್ಯಮವಾದ ಇಂಡೋ ರಷ್ಯನ್ ರೈಫಲ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಸ್ಥಾಪಿಸಲಾಗಿರುತ್ತದೆ. ಇಲ್ಲಿ ಪ್ರಶ್ನೆಯನ್ನು AK-203 ರೈಫಲ್ ಅನ್ನು ಯಾರು ಉತ್ಪಾದಿಸುತ್ತಿದ್ದಾರೆ ಅಥವಾ ತಯಾರಿಸುತ್ತಿದ್ದಾರೆ ಅಂತ ನೀವು ಕೇಳಿದರೆ ಒಂದು ವೇಳೆ ಅದರ ಉತ್ತರವು ಇಂಡೋ ರಷ್ಯನ್ ರೈಫಲ್ ಪ್ರೈವೇಟ್ ಲಿಮಿಟೆಡ್ ಈ AK-203 ರೈಫಲ್ ಅನ್ನು ತಯಾರಿಸುತ್ತಿದೆ ಅಂತ ಆಗುತ್ತದೆ. ಈ AK-203 ರೈಫಲ್ ಅನ್ನು ಬಳಸುವುದರಿಂದ ಭಾರತೀಯ ಸೇನೆಯು ಇನ್ಸಾಸ್ ಶಸ್ತ್ರಾಸ್ತ್ರಗಳನ್ನು ಹೊರತೆಗೆಯಲಾಗುತ್ತದೆ. ಅಂದರೆ ಇನ್ಸಾಸ್ ರೈಫಲ್ ಅನ್ನು ಬದಲಿಸಲಾಗುತ್ತಿದೆ ಈ AK-203 ರೈಫಲ್ ಬರುವುದರಿಂದ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಲೈ ಚಿಂಗ್ ಟೆ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ತೈವಾನ್ ದೇಶದ ಅಧ್ಯಕ್ಷರಾಗಿ ಇತ್ತೀಚೆಗೆ ಲೈ ಚಿಂಗ್ ಟೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಸಂಸ್ಥೆಯು ಜಿಯೋಸ್ಪೇಟಿಕಲ್ ವರ್ಲ್ಡ್ ಫಾರ್ಮ್ ಲೀಡರ್ಶಿಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿತು? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. IN ಸ್ಪೇಸ್ ಸಂಸ್ಥೆಯು ಜಿಯೋಸ್ಪೇಟಿಕಲ್ ವರ್ಲ್ಡ್ ಫಾರ್ಮ್ ಲೀಡರ್ಶಿಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿತು. ಇಲ್ಲಿ ಜಿಯೋಸ್ಪೇಟಿಕಲ್ ವರ್ಲ್ಡ್ ಫಾರ್ಮ್ ಲೀಡರ್ಶಿಪ್ ಪ್ರಶಸ್ತಿ ಇದನ್ನು ಎಲ್ಲಿ ನೀಡಲಾಯಿತು ಅಂದರೆ ನೆದರ್ಲ್ಯಾಂಡ್ನಲ್ಲಿ 14 ಮೇ 2024 ನೀಡಲಾಯಿತು. ಇಲ್ಲಿ IN ಸ್ಪೇಸ್ ಅಂದರೆ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಆಗಿರುತ್ತದೆ. ಈ ಸಂಸ್ಥೆಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಯಾವ ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ಈ ಪ್ರಶಸ್ತಿ ದೊರಕಿದೆ ಅಂದರೆ ಎನೇಬಲಿಂಗ್ ಪಬ್ಲಿಕ್ ಪಾಲಿಸಿಯ ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ IN ಸ್ಪೇಸ್ಗೆ ಇಂಡಿಯನ್ ನ್ಯಾಷನಲ್ ಸ್ಪೇಸ್ಗೆ ಜಿಯೋಸ್ಪೇಟಿಕಲ್ ವರ್ಲ್ಡ್ ಫಾರ್ಮ್ ಲೀಡರ್ಶಿಪ್ ಪ್ರಶಸ್ತಿ ದೊರಕಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಇತ್ತೀಚೆಗೆ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಪ್ರಾಯೋಜಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಪೂಮಾ ಇಂಡಿಯಾ ಕಂಪನಿಯು
ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಪ್ರಾಯೋಜಕರಾಗಿ ನೇಮಕಗೊಂಡಿದ್ದಾರೆ ಅಥವಾ ಪ್ರಾಯೋಜಕತ್ವವನ್ನು ಪಡೆದುಕೊಂಡಿದ್ದಾರೆ. ಸೊ ಇದು ಇವತ್ತಿನ ನಮ್ಮ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.